ನಿನ್ನೆ ನಾವೆಲ್ಲ ಎಂಪಿಗಳನ್ನ ಮತ್ತು ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದು. ಎಲ್ಲರೂ ಕೂಡ 95% ಒಂದಿಬ್ಬರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ 5 ಕೇಂದ್ರ ಸಚಿವರು ಬಂದಿದ್ರು, ಎಂಪಿಗಳೆಲ್ಲ ಬಂದಿದ್ರು. ಎಲ್ಲರ ಜೊತೆ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ರಾಜಕಾರಣ ಬದಿಗಟ್ಟು ನಾವೆಲ್ಲ ರಾಜ್ಯದ ಹಿತಕ್ಕೆ ಸಹಕಾರ ಕೊಡ್ತೀವಿ. ನಿಮ್ಮ ಅಧಿಕಾರಿಗಳು, ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಮಾಹಿತಿಗಳನ್ನು ಕೊಡಲಿ, ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟಿದ್ದೇವೆ. ಒಂದೇನಪ್ಪ ವಿಶೇಷ, ನಿರ್ಮಲಾ ಸೀತಾರಾಮನ್ ಅವರು 2 hours ಪಾಪ honorable ministers spent about more than 2 hours in the meeting in the interest of Karnataka. That is a very big achievement, and she has assured whatever she has been committed on the budget speech, she is going to honor that when it comes to the cabinet. ಬೇರೆ some technical issues ಏನಾದ್ರು ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗಿನ್ನ ಯಾವುದು ಅವರೇನು ಅಪ್ಪರ್ ಭದ್ರಾ ವಿಚಾರದಲ್ಲಿ ಯಾವುದು ನಮಗೆ ಲೆಟರ್ ಏನು ಬಂದಿಲ್ಲ. ಅವ್ರೇನೇನು ಬೇಕೋ ಎಲ್ಲ ನಾವೆಲ್ಲ ಬರೆದು ಕೊಟ್ಟಿದ್ದೋ. ಬಟ್ ಆದ್ರೆ ಒಟ್ಟಾರೆ ಎಲ್ಲಾ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ. ವಿಶೇಷವಾಗಿ ಮಾದಾಯ ವಿಚಾರದಲ್ಲಿ ಈಗ ಇಬ್ರು ಎಂಪಿಸ್ ಏನಾದ್ರು ಹೋಗಿದ್ದಾರೆ ಹೊಸದಾಗಿ, ಫಾರ್ಮರ್ ಚೀಫ್ ಮಿನಿಸ್ಟರ್, ಅವ್ರಿಗೆಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ ಪ್ರಾಬ್ಲಮ್ಸ್ ಏನಿದೆ ಅಂತ. ಬಹುಶಃ ಅವರು ಜೋಶಿ ಅವರು ಇಬ್ರು ಫಾರ್ಮರ್ ಸಿಎಂಗೂ ಕೂಡ ಅದನ್ನ ಅರ್ಥಕೊಂಡು ಆ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಿಕ್ಕಿದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ವಿಶೇಷವಾದಂತಹ ಯೋಜನೆಗಳ ಬಗ್ಗೆ ಸ್ಪೆಷಲ್ ಆಗಿ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟರ್ ಭೇಟಿ ಮಾಡಿದ್ದು. ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂತ ಹೇಳಿ ಅದೆಲ್ಲ ತಿಳಿಸಿದ್ದಾರೆ. ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಎಂಎಲ್ಎಗಳು, ಮಂತ್ರಿಗಳಿಗೆಲ್ಲ ಕರೆದು ಮಾತಾಡ್ತೀವಿ. ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರಂತೆ, ಡಿವಿಯೇಷನ್ ಮಾಡಬೇಕು, ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡಬೇಕು, ಅದೆಲ್ಲ ಆಗಲ್ಲ. ಡಿವಿಷನ್ ಎಲ್ಲ ಮಾಡಕ್ಕಾಗಲ್ಲ. ನಾವೆಲ್ಲ ಕರೆದು ಮಾತಾಡಿ ಅದನ್ನ ಸೆಟಲ್ ಮಾಡ್ತೀವಿ. ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ, ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ, ಅದು ಕೂಡ ನಾವು ಕರೆದು ಮಾತಾಡಿ ಸೆಟಲ್ಮೆಂಟ್ ಮಾಡ್ತೀವಿ.